ನಾನು ಟೊಮೊಟೊ ಬೆಳೆ ಮಾಡ್ತಿದ್ರು ನನ್ನ ಬಳ್ಳಿಲಿ. ಟೊಮೊಟೊ ಬೆಳೆ ಏನಾಯ್ತು, ಏನು ರೇಟ್ ಸಿಗ್ತದೆ ನಕ್ಕಾಸ ಐತಿ ಅಂತ ಒಂದು ಬೆಳೆ ಮುಂದೆ ಬೆಳೆ ಮಾಡ್ಕೋದ್ರು ಅಣ್ಣ. ಪೂರ್ಣ ಲಾಸ್ ಆಗ್ಬಿಟ್ರು ಕಣ. ಒಂದು 18 ಲಕ್ಷ 4 ಅವರು ನಮ್ಮಂಗೆ ಹೇಳೋಣ ಹಿಂಗೆ ಆಗೋದ್ರಣ ಹೆಂಗಣ ತಿರ್ಸ್ತೀವಿ ಸಾಲವರ ಅಂತ ಕೊಡ್ತಿದ್ರು. ಏನೋ ದೇವರನ್ನ ಸುಮ್ಮನೆ ತಲೆ ಕೆಡಿಸ್ಕೊಬೇಡ, ಮತ್ತೊಂದು ಬೆಳೆ ಆಯ್ತದೆ ಅಂತ ನಾವು ಸಮಾಧಾನ ಹೇಳ್ತಿದ್ದೋಣ. ಆದ್ರೂ ಅವ್ರ ಕೈ ತಡಿಕಾಗೋಗ್ಬಿಡ್ತೋಣ. ತಡಿಕಾಗದೆ ಈ ಸಾಲ ತೀರ್ಸೋಕ್ಕಾಗದೆ ಹಿಂಗೆ ಕುಗ್ಬಿಟ್ರು. ಕುಗ್ಗೋಗಿ ನೆನ್ನೆ ಈ ರೀತಿ ಮತ್ತೆ ನೋಡಿದ್ರಣ್ಣ. ನೋಡಿದ್ರೆ ಈ ಥರ ಅಜ್ಜಿರು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಅಣ್ಣರ ಆಸೆ. ಅವ್ರನ್ನ ನೋಡ್ಕೋಬೇಕು, ಚೆನ್ನಾಗಿ ಬದುಕಿರೋರಿಗೆ. ನಿಮ್ಮ ಜವಾಬ್ದಾರಿ ನೋಡುವ, ನಿಮ್ಮ ಜವಾಬ್ದಾರಿ. ನೀವೇನು ಓದ್ತಿದ್ದೀರಪ್ಪ? ಎಷ್ಟನೇ ಕ್ಲಾಸು? ಸೆಕೆಂಡ್. ಇದು ಎಲ್ಲಿ ಹೋಗ್ತಾ ಇದ್ದೀರಿ? ಕಾನ್ವೆಂಟಾ? ಕೊಡೋಣ ನೀನೆ. ಇಲ್ಲ, ನೀನು ನಿಮ್ಮ ಜವಾಬ್ದಾರಿ ಅಜ್ಜಿ ಚೆನ್ನಾಗಿ ನೋಡ್ಕೋಬೇಕು. ಇದು ಅವ್ರ ಕಡೆ 1 ಲಕ್ಷ, ನಿಮ್ಗೆ 1 ಲಕ್ಷ ಕೊಟ್ಟಿದೆ. ಬಟ್ ಅಜ್ಜಿ ಸರಿ ನೋಡ್ಕೋಬೇಕು. ಕಟ್ಟಿರೋ ಬಹುಶಃ ನಿಮಗೆ ಕೊಡ್ತಾರೆ, ಬದುಕಿರೋರಿಗೆ ಚೆನ್ನಾಗಿ ನೋಡ್ಕೋಬೇಕು. ಈಗ ಪರಿಹಾರದ್ದು DC ಅವರು ಕಮಿಷನ್ ಸರಿಯಾಗಿ ನೋಡ್ಕೊಳ್ಳಿ. ನಾನು ಟೊಮೊಟೊ ಬೆಳೆ ಮಾಡ್ತಿದ್ರು ನನ್ನ ಬಳ್ಳಿಲಿ. ಟೊಮೊಟೊ ಬೆಳೆ ಏನಾಯ್ತು, ಏನು ರೇಟ್ ಸಿಗ್ತದೆ ನಕ್ಕಾಸ ಐತಿ ಅಂತ ಒಂದು ಬೆಳೆ ಮುಂದೆ ಬೆಳೆ ಮಾಡ್ಕೋದ್ರು ಅಣ್ಣ. ಪೂರ್ಣ ಲಾಸ್ ಆಗ್ಬಿಟ್ರು ಕಣ. ಒಂದು 18 ಲಕ್ಷ 4 ಅವರು ನಮ್ಮಂಗೆ ಹೇಳೋಣ ಹಿಂಗೆ ಆಗೋದ್ರಣ ಹೆಂಗಣ ತಿರ್ಸ್ತೀವಿ ಸಾಲವರ ಅಂತ ಕೊಡ್ತಿದ್ರು. ಏನೋ ದೇವರನ್ನ ಸುಮ್ಮನೆ ತಲೆ ಕೆಡಿಸ್ಕೊಬೇಡ, ಮತ್ತೊಂದು ಬೆಳೆ ಆಯ್ತದೆ ಅಂತ ನಾವು ಸಮಾಧಾನ ಹೇಳ್ತಿದ್ದೋಣ. ಆದ್ರೂ ಅವ್ರ ಕೈ ತಡಿಕಾಗೋಗ್ಬಿಡ್ತೋಣ. ತಡಿಕಾಗದೆ ಈ ಸಾಲ ತೀರ್ಸೋಕ್ಕಾಗದೆ ಹಿಂಗೆ ಕುಗ್ಬಿಟ್ರು. ಕುಗ್ಗೋಗಿ ನೆನ್ನೆ ಈ ರೀತಿ ಮತ್ತೆ ನೋಡಿದ್ರಣ್ಣ. ಈ ಥರ ಅಜ್ಜಿರು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಅಣ್ಣರ ಆಸೆ. ಅವ್ರನ್ನ ನೋಡ್ಕೋಬೇಕು, ಚೆನ್ನಾಗಿ ಬದುಕಿರೋರಿಗೆ. ನಿಮ್ಮ ಜವಾಬ್ದಾರಿ ನೋಡುವ, ನಿಮ್ಮ ಜವಾಬ್ದಾರಿ. ನೀವೇನು ಓದ್ತಿದ್ದೀರಪ್ಪ? ಎಷ್ಟನೇ ಕ್ಲಾಸು? ಸೆಕೆಂಡ್. ಇದು ಎಲ್ಲಿ ಹೋಗ್ತಾ ಇದ್ದೀರಿ? ಕಾನ್ವೆಂಟಾ? ಕೊಡೋಣ ನೀನೆ. ಇಲ್ಲ, ನೀನು ನಿಮ್ಮ ಜವಾಬ್ದಾರಿ ಅಜ್ಜಿ ಚೆನ್ನಾಗಿ ನೋಡ್ಕೋಬೇಕು. ಇದು ಅವ್ರ ಕಡೆ 1 ಲಕ್ಷ, ನಿಮ್ಗೆ 1 ಲಕ್ಷ ಕೊಟ್ಟಿದೆ. ಬಟ್ ಅಜ್ಜಿ ಸರಿ ನೋಡ್ಕೋಬೇಕು. ಕಟ್ಟಿರೋ ಬಹುಶಃ ನಿಮಗೆ ಕೊಡ್ತಾರೆ, ಬದುಕಿರೋರಿಗೆ ಚೆನ್ನಾಗಿ ನೋಡ್ಕೋಬೇಕು. ಈಗ ಪರಿಹಾರದ್ದು DC ಅವರು ಕಮಿಷನ್ ಸರಿಯಾಗಿ ನೋಡ್ಕೊಳ್ಳಿ. ಕೆಲವು ರಾಜಕೀಯ ವ್ಯಕ್ತಿಗಳಲ್ಲಿ ವಿಭಿನ್ನ ಅನ್ನೋದಲ್ಲಿ ಕುಮಾರಸ್ವಾಮಿಯವರು ಖಂಡಿತವಾಗಲು ಮೊದಲನೆಯಾಗಿ ನಿಲ್ತಾರೆ. ಕಾರಣ ಇಷ್ಟೇ, ಸಾಮಾನ್ಯ ಕುಟುಂಬ, ಸಾಮಾನ್ಯ ವ್ಯಕ್ತಿಗಳ ಮನೆಗೆ ಹೋಗಿ ಅವರ ಸಮಸ್ಯೆಗೆ ಪರಿಹಾರ ಜೊತೆಗೆ ಅವರಲ್ಲಿ ತಾನೊಬ್ಬ ವ್ಯಕ್ತಿಯಾಗಿ ನಿಲ್ಲೋರಲ್ಲಿ ಕುಮಾರಸ್ವಾಮಿಯವರು. ನಿಜವಾಗಿಯೂ ಕರ್ನಾಟಕದಾದ್ಯಂತ ಪ್ರತಿಯೊಬ್ಬ ರಾಜಕೀಯ ವ್ಯಕ್ತಿಗಳು ಸಹ ಅವರಲ್ಲಿಯೂ ಸಹ ಇಂತಹ ಗುಣಗಳು ಬರಬೇಕು.